ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಇವತ್ತು ನಾವೊಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳೋಣ. ಒಬ್ಬ ಪ್ರಯಾಣಿಕ ಇದ್ದಾನೆ ಅಂದ್ಕೊಳ್ಳಿ. ಅವನು ವಿದೇಶದಲ್ಲಿ ಬಹಳ ವರ್ಷಗಳನ್ನ ಕಳೆದಿದ್ದಾನೆ. ಈಗ ತನ್ನ ಸ್ವಂತ ಊರಿಗೆ ಮರಳಲು ರೈಲ್ವೆ ನಿಲ್ದಾಣದಲ್ಲಿ ಕೊನೆಯ ರೈಲಿಗಾಡಿ ಕಾಯ್ತಿದ್ದಾನೆ. ಓಂ ಶಾಂತಿ. ಆ ನಿಲ್ದಾಣ ಹೇಗಿರುತ್ತೆ ಅಂದ್ರೆ ಅತ್ಯಂತ ಕೊಳಕಾಗಿದೆ, ವಿಪರೀತ ಗದ್ದಲ, ಜೊತೆಗಲ್ಲಿನ ಗಾಳಿಯಲ್ಲಿ ಒಂದ್ ರೀತಿಯ ದುರ್ವಾಸನೆ ಕೂಡ ಇದೆ. ಹೌದು ಹೌದು. ಆದರೆ ಆತನ ಊರಿಗೆ ಹೋಗುವ ರೈಲು ಬರುವ ಘೋಷಣೆಯಾದ ತಕ್ಷಣ ಅವನಿಗೆ ಆ ಗದ್ದಲವಾಗಲಿ ಆ ವಾಸನೆ ಆಗಲಿ ಕಿರಿಕಿರಿ ಉಂಟು ಮಾಡೋದಿಲ್ವಲ್ವಾ? ಖಂಡಿತ. ಅವನ ಕಣ್ಣು ಮುಂದೆ ಕೇವಲ ತನ್ನ ಮನೆಯ ಚಿತ್ರಣ, ತನ್ನವರ ಮುಖಗಳು ಮಾತ್ರ ಬಂದು ನಿಲ್ತವೆ. ಸುತ್ತಲಿನ ಆ ಕೊಳಕಿನಿಂದ ಆತನ ಮನಸ್ಸು ಅಂದ್ರೆ ಆತನ ಬುದ್ಧಿ ಸಂಪೂರ್ಣವಾಗಿ ಕಳಚ್ಕೊಳ್ತದೆ. ನಿಜ. ಆ ಪ್ರಯಾಣಿಕನಿಗೆ ಆ ನಿಲ್ದಾಣ ಕೇವಲ ಒಂದು ತಾತ್ಕಾಲಿಕ ತಂಗುದಾನ ಅನ್ನೋ ಸಂಪೂರ್ಣ ಅರಿವು ಬಂದಿರ್ತದೆ. ಮನೆಯ ನೆನಪು ಅವನನ್ನು ಅದೆಷ್ಟು ಆವರಿಸುತ್ತದೆ ಅಂದ್ರೆ ಭೌತಿಕ ಪ್ರಪಂಚದ ವಾಸ್ತವಗಳು ಅವನ ಆಂತರಿಕ ಖುಷಿಯ ಮುಂದೆ ಮಂಕಾಗ್ಬಿಡ್ತವೆ. ಹೌದು, ಇಂದಿನ ನಮ್ಮ ಈ ಆಳವಾದ ಮಂಥನದ ಮುಖ್ಯ ಉದ್ದೇಶವೇ ಇದು. ಶಿವಬಾಬಾ ಹೇಳುವ ಈ ಜ್ಞಾನದ ಆಳಕ್ಕೆ ಇಳಿದು ಕೇವಲ ಮೇಲ್ನೋಟದ ಅರ್ಥವನ್ನು ತಿಳಿಯುವುದಲ್ಲ, ಬದಲಾಗಿ ಆ ಹಳೆಯ ಪೊರೆಯನ್ನು ಕಳಚಿಡುವ ಮನಃಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವುದು. ಖಂಡಿತ. ನಮ್ಮ ದಿನನಿತ್ಯದ ಸವಾಲುಗಳ ನಡುವೆ ಈ ಛೀ ಪ್ರಪಂಚದಲ್ಲಿರುತ್ತಲೇ ಆ ಮನ್ಮನಾಭವ ಸ್ಥಿತಿಯನ್ನು ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ನೋಡಿ, ನಮ್ಮ ಬುದ್ಧಿಯನ್ನು ಪರಮಧಾಮದ ಕಡೆಗೆ ಹೇಗೆ ತಿರುಗಿಸುವುದು ಎನ್ನುವ ಗುಟ್ಟನ್ನು ಬಾಬಾ ಇಂದಿನ ಮುರಳಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಮುರಳಿಯ ಪ್ರತಿಯೊಂದು ಮಹಾವಾಕ್ಯವೂ ನಮ್ಮ ಈ ಆಧ್ಯಾತ್ಮಿಕ ಪಯಣಕ್ಕೆ ನಕ್ಷೆ ಇದ್ದಂತೆ. ದೇಹಭಾನದಿಂದ ಬಿಡುಗಡೆಯಾಗಿ ಆತ್ಮದ ನೈಜ ಸ್ಥಿತಿಯನ್ನು ತಲುಪುವ ಮಾರ್ಗವನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ನೇರವಾಗಿ ಈ ದಿನದ ಜ್ಞಾನದ ಸಾರದೊಂದಿಗೆ ಆರಂಭಿಸೋಣ. ಖಂಡಿತ, ಆರಂಭಿಸೋಣ. ಮಧುರ ಮಕ್ಕಳೇ, ಸದಾ ನೆನಪಿಟ್ಟುಕೊಳ್ಳಿ, ಬಹಳ ಸಮಯವೂ ಕಳೆಯಿತು, ಇನ್ನು ಸ್ವಲ್ಪವೇ ಉಳಿದಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಛೀ ಪ್ರಪಂಚ ಮತ್ತು ಶರೀರವನ್ನು ಮರೆಯಬೇಕಾಗಿದೆ. ತಂದೆಯ ಈ ಮಾತಿನಲ್ಲಿ ಎಷ್ಟೊಂದು ಆತ್ಮೀಯತೆ ಇದೆ, ಜೊತೆಗೆ ಒಂದು ರೀತಿಯ ಜಾಗೃತಿಯ ಗಂಟೆ ಕೂಡ ಇದೆ, ಗಮನಿಸಿ. ಹೌದಲ್ವಾ? ಬಹಳ ಸಮಯ ಕಳೆಯಿತು ಎನ್ನುವ ಮೂಲಕ ನಮ್ಮ ಅನಾದಿ ಪ್ರಯಾಣದ ಆಯಾಸವನ್ನು ನೆನಪಿಸುತ್ತಿದ್ದಾರೆ. ಹೌದು, ಜೊತೆಗೆ ಈಗ ಮನೆಗೆ ಹೋಗಬೇಕಾಗಿದೆ ಎಂದು ಆಶಾದಾಯಕ ಭವಿಷ್ಯದ ಕಡೆಗೆ ಕೈತೋರಿಸುತ್ತಿದ್ದಾರೆ. ಇದನ್ನೇ ಮುಂದುವರೆಸುತ್ತಾ ಬಾಬಾ ಒಂದು ಗಹನವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆ ಹೀಗಿದೆ: ಯಾವ ನಶೆಯೂ ನಿರಂತರವಾಗಿದ್ದಾಗ ಸ್ಥಿತಿಯು ಬಹಳ ಫಸ್ಟ್ ಕ್ಲಾಸ್ ಇರುವುದು? ಇದಕ್ಕೆ ಉತ್ತರ, ನಿರಂತರ ನಶೆಯಿರಲಿ, ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ನಾವು ನಮ್ಮ ಪ್ರಿಯತಮನ ಜೊತೆ ಪ್ರಿಯತಮನ ಮನೆಗೆ ಹೋಗುತ್ತೇವೆ, ಉಳಿದೆಲ್ಲವೂ ಸಮಾಪ್ತಿಯಾಗುವುದು. ನಾವೀಗ ಈ ಹಳೆಯ ಪೊರೆಯನ್ನು ಬಿಟ್ಟು ಹೊಸದನ್ನು ಧಾರಣೆ ಮಾಡುತ್ತೇವೆ. ಇಡೀ ದಿನ ಈ ಜ್ಞಾನವು ಬುದ್ಧಿಯಲ್ಲಿ ಹನಿಯುತ್ತಿರಲಿ, ಆಗ ಅಪಾರ ಖುಷಿ ಇರುವುದು, ಸ್ಥಿತಿಯು ಫಸ್ಟ್ ಕ್ಲಾಸ್ ಆಗಿಬಿಡುವುದು. ನೋಡಿ, ಈ ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎನ್ನುವ ಮಾತನ್ನು ಲೌಕಿಕ ದೃಷ್ಟಿಯಲ್ಲಿ ನೋಡಿದಾಗ ವಿನಾಶದ ಭಯವನ್ನು ಸೂಚಿಸುತ್ತದೆ. ಪ್ರಪಂಚದ ಜನರಿಗೆ ಹಳೆಯಗರ ಅಂತ್ಯವೆಂದರೆ ಅಪಾರವಾದ ಭಯ ಅಲ್ವಾ? ಖಂಡಿತ. ನನಗೆ ಈ ಉತ್ತರ ಓದಿದಾಗ ಅನ್ನಿಸಿದ್ದು, ಲೌಕಿಕ ಜನರಿಗೆ ವಿನಾಶವೆಂದರೆ ಎಲ್ಲದರ ಅಂತ್ಯ, ಆದ್ರೆ ಜ್ಞಾನಿಗಳಾದ ನಮಗೆ ಇದು ಅಂತ್ಯವಲ್ಲ, ಇದು ಪರಿವರ್ತನೆ. ಹೌದು ಹೌದು. ನಾವೆಲ್ಲರೂ ಒಂದು ಹಳೆಯ ಶಿಥಿಲವಾದ ಮನೆಯಲ್ಲಿದ್ದೇವೆ. ಆ ಮನೆಯನ್ನು ಕೆಡವಿದ್ರಷ್ಟೇ ಹೊಸ ಅರಮನೆ ಕಟ್ಟಲು ಸಾಧ್ಯ. ನಿಜ. ಹಾಗಾಗಿ ಆ ಹಳೆಯದರ ಅಂತ್ಯ ನಮಗೆ ಪ್ರಾಣ ಸಂಕಟ ಅಲ್ಲ, ಬದಲಾಗಿ ಪ್ರಿಯತಮನ ಮನೆಗೆ ಹೋಗುವ ಅಪಾರ ಖುಷಿ. ನಿಖರವಾದ ವಿಶ್ಲೇಷಣೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಈ ಜ್ಞಾನ ಬುದ್ಧಿಯಲ್ಲಿ ನಿರಂತರವಾಗಿ ಹನಿಯುತ್ತಿರಲಿ ಎಂದು. ಮಳೆಯ ಹನಿಗಳು ಸತತವಾಗಿ ಬಿದ್ರೆ ಮಾತ್ರ ಕಲ್ಲು ಕೂಡ ಸವಿಯುತ್ತದೆ. ಅದೇ ರೀತಿ ಈ ಖುಷಿಯ ಚಿಂತನೆ ನಿರಂತರವಾಗಿದ್ದಾಗ ಮಾತ್ರ ನಮ್ಮ ಸ್ಥಿತಿ ಉನ್ನತ ಮಟ್ಟದಲ್ಲಿರ್ತದೆ. ಬೇಹದ್ದಿನ ತಂದೆ ಈ ಪತಿತ ಪ್ರಪಂಚವನ್ನು ಪಾವನ ಮಾಡಲು ಬಂದಿರುವ ಉದ್ದೇಶವೇ ಇದು ಅಲ್ವಾ? ಹೌದು. ಈ ಪತಿತ ಪ್ರಪಂಚದ ಬಗ್ಗೆ ಬಾಬಾ ವಿವರಿಸುವಾಗ ಮುಂಬರುವ ಹೊಸ ಪ್ರಪಂಚ ಅಂದ್ರೆ ಸತ್ಯಯುಗದ ಗಾತ್ರ ಎಷ್ಟು ಚಿಕ್ಕದಾಗಿರುತ್ತದೆ ಅಂತ ತಿಳಿಸ್ತಾರೆ. ಆಶ್ಚರ್ಯ ಆಗತ್ತೆ ಅಲ್ವಾ?
ಇಂದಿನ ಈ ಪ್ರಪಂಚ ಎಷ್ಟೊಂದು ಅಗಾಧವಾಗಿ ಬೆಳೆದಿದೆ, ಆದ್ರೆ ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಖಂಡಿತ. ಒಂದು ಕಾಲದಲ್ಲಿ ಇದೇ ಭಾರತ ಶ್ರೇಷ್ಠ ಮತ್ತು ಪ್ರಾಚೀನ ಸ್ವರ್ಗವಾಗಿತ್ತು ಅನ್ನೋ ಸತ್ಯವನ್ನ ಪ್ರಪಂಚ ಮರೆತೇ ಬಿಟ್ಟಿದೆ. ದೇ ಕತ್ತಿ ಗುರಾಣಿಗಳ ಯುದ್ಧವಿಲ್ಲದೆ ಕಸೆದುಕೊಂಡ ಅಂತ. ಇದು ಹೇಗೆ ಸಾಧ್ಯವಾಯಿತು? ಇದು ಬಹಳ ಸೂಕ್ಷ್ಮವಾದ ವಿಷಯ. ರಾವಣ ಎಂದರೆ ದಶಕಂಠನಾದ ವ್ಯಕ್ತಿಯಲ್ಲ, ಆ 5 ವಿಕಾರಗಳು. ದೇಹ ಭಾನ ಬರುವ ಮೂಲಕ ನಮ್ಮ ಶ್ರೇಷ್ಠ ಮತವು ಕ್ರಮೇಣವಾಗಿ ಬದಲಾಯಿತು. ಹೋಹೋ, ಅಂದ್ರೆ ನನ್ನ ಪ್ರಕಾರ ಇದೊಂದು ರೀತಿ ಮರದ ಬೇರಿಗೆ ಜೆದ್ದಲು ಹಿಡಿದಂತೆ. ಹೊರಗಿನಿಂದ ಮರ ಗಟ್ಟಿಯಾಗಿ ಕಾಣುತ್ತದೆ, ಆದರೆ ಒಳಗಿನಿಂದ ಟೊಳ್ಳಾಗುತ್ತಾ ಬರುತ್ತದೆ. ಹೌದು. ಬುದ್ಧಿಯ ಮಟ್ಟದಲ್ಲಿ ನಡೆದ ಈ ಸೂಕ್ಷ್ಮ ಬದಲಾವಣೆಯೇ ನಮ್ಮ ಸಾಮ್ರಾಜ್ಯವನ್ನು ಕಸಿದುಕೊಂಡಿತು. ಅಲ್ಲಿ ಯಾವುದೇ ರಕ್ತಪಾತವಾಗಲಿಲ್ಲ, ಆದರೆ ಆತ್ಮದ ಸತೋಪ್ರಧಾನ ಸ್ಥಿತಿ ಕಳೆದುಹೋಯಿತು. ಅದಕ್ಕಾಗಿಯೇ ಸತ್ಯಯುಗದಲ್ಲಿ ರಾವಣನೇ ಇರುವುದಿಲ್ಲ ಎಂದು ಬಾಬಾ ಭರವಸೆ ನೀಡುತ್ತಾರೆ. ಅಲ್ಲಿ ಕೇವಲ ವಜ್ರವೈಡೂರ್ಯಗಳ ಮಹಲುಗರ ಸುಖವಿರುತ್ತದೆ. ನಿಜ. ಆದರೆ ಆ ಸುಖವನ್ನು ಮರಳಿ ಪಡೆಯಲು ಆತ್ಮಾಭಿಮಾನಿಯಾಗುವುದು ಬಹಳ ಮುಖ್ಯ. ಇಲ್ಲಿ ಬಾಬಾ ಸಾಕಾರ ಬ್ರಹ್ಮತಂದೆಯವರ ಒಂದು ಅಪರೂಪದ ಉದಾಹರಣೆಯನ್ನು ನೀಡಿದ್ದಾರೆ. ಆ 108 ತೇಪೆಗಳುಳ್ಳ ವಸ್ತ್ರದ ಉದಾಹರಣೆ ಅಲ್ವಾ? ಆರಂಭದಲ್ಲಿ ಇದೇನೋ ಕೇವಲ ಸರಳತೆಯ ಸಂಕೇತ ಅನ್ಕೊಂಡಿದ್ದೆ. ಆದ್ರೆ ಒಬ್ಬ ವಜ್ರದ ವ್ಯಾಪಾರಿ ಹೀಗೆ ಮಾಡಬೇಕಾದ್ರೆ ಅದರ ಹಿಂದೆ ದೊಡ್ಡ ಆಧ್ಯಾತ್ಮಿಕ ಮರ್ಮವಿದೆ. ನಾವೆಲ್ಲರೂ ಲೌಕಿಕ ಜಗತ್ತಿನಲ್ಲಿ ನಮಗೆ ನಾವೇ ಅನೇಕ ಹಣೆಪಟ್ಟಿಗಳನ್ನು ಅಂಟಿಸಿಕೊಂಡಿದ್ದೇವೆ. ಹೌದು, ನಾನು ಅಧಿಕಾರಿ, ನಾನು ಶ್ರೀಮಂತ ಎನ್ನುವ ಅಹಂಕಾರ. ಆ ಹಣೆಪಟ್ಟಿಗಳನ್ನ ಕಳಿಚಿಡುವುದೇ ಈ ತೇಪಿಯ ಬಟ್ಟೆಯ ಮರ್ಮ ಅಲ್ವಾ? ಖಂಡಿತ. ಇದನ್ನೇ ನಾವು ವೈರಾಗ್ಯ ವೃತ್ತಿ ಎನ್ನುತ್ತೇವೆ. ಲೌಕಿಕ ಆಕರ್ಷಣೆಗಳ ಬಗ್ಗೆ ಎಲ್ಲಿಯವರೆಗೂ ನಮಗೆ ಅತಿಯಾದ ಒಲವಿರುತ್ತದೆಯೋ ಅಲ್ಲಿಯವರೆಗೂ ನಾನು ಆತ್ಮ ಎನ್ನುವ ಸ್ಮೃತಿ ನೆಲೆನಿಲ್ಲುವುದಿಲ್ಲ. ಇದೇ ವೈರಾಗ್ಯವನ್ನ ಬಾಬಾ ಮತ್ತೊಂದು ನೈಸರ್ಗಿಕ ಉದಾಹರಣೆಯೊಂದಿಗೆ ವಿವರಿಸ್ತಾರೆ. ಸರ್ಪವು ತನ್ನ ಹಳೆಯ ಪೊರೆಯನ್ನ ಹೇಗೆ ಸಲೀಸಾಗಿ ಬಿಡುತ್ತದೆಯೋ ಹಾಗೆ ನಾವು ಈ ಹಳೆಯ ಶರೀರವನ್ನು ಮರೆಯಬೇಕು. ಹೌದು. ಆದರೆ ಮನುಷ್ಯರಾದ ನಾವು ಆ ಹಳೆಯ ಅಭ್ಯಾಸಗಳನ್ನ ಬಿಡುವಾಗ ಬಹಳ ಒದ್ದಾಡ್ತೇವೆ. ಏಕೆಂದ್ರೆ ಹಾವಿಗೆ ಆ ಪೊರೆಯೇ ತಾನಲ್ಲ ಎಂಬ ಅರಿವಿರುತ್ತದೆ. ನಾವು ಆ ಪೊರೆಯನ್ನೇ ನಮ್ಮ ನಿಜವಾದ ಅಸ್ತಿತ್ವ ಅಂತ ಭ್ರಮಿಸಿದ್ದೇವೆ. ಅದೇ ನಮ್ಮ ಬಹುದೊಡ್ಡ ಸಮಸ್ಯೆ. ನಿಜ. ನಾವು ಈ ಕೊಳಕು ಪ್ರಪಂಚದಲ್ಲಿರುತ್ತೇವೆ, ಕಣ್ಣುಗಳಿಂದ ನೋಡುತ್ತಿದ್ದೇವೆ, ಆದರೆ ಬುದ್ಧಿಯಿಂದ ಇದೆಲ್ಲವೂ ಮುಗಿದೋಗುವಂಥದ್ದು ಅಂತ ಅರಿತು ಡಿಟ್ಯಾಚ್ಡ್ ಆಗಿರಬೇಕು. ಅಂದ್ರೆ ಕಣ್ಣುಗಳಿಂದ ನೋಡುತ್ತಿದ್ದರೂ ನೋಡದಂತಿರುವ ಸ್ಥಿತಿ. ಈ ಬುದ್ಧಿಯೋಗವನ್ನು ಪರಮಧಾಮದ ಕಡೆಗೆ ತಿರುಗಿಸುವ ಪ್ರಕ್ರಿಯೆಯನ್ನೇ ಬಾಬಾ ಮನ್ಮನಾಭವ ಅಂತ ಕರೆಯುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನ್ಮನಾಭವ ಎಂದ್ರೆ ಕೇವಲ ಬಾಯಿಯಲ್ಲಿ ಪಠಿಸುವ ಒಂದು ಮಂತ್ರ. ಆದರೆ ಜ್ಞಾನಮಾರ್ಗದಲ್ಲಿ ಇದರ ಅರ್ಥವೇ ಬೇರೆ. ಕೇವಲ ಶಬ್ದವಲ್ಲ, ಬುದ್ಧಿಯನ್ನು ಮನೆಯ ಕಡೆಗೆ ಜೋಡಿಸುವುದು. ಖಂಡಿತ. ಭವಿಷ್ಯದ ರಾಜಯೋಗದ ಅಡಿಪಾಯವೇ ಈ ಮನ್ಮನಾಭವ ಸ್ಥಿತಿ. ನನ್ನ ಸಂಪೂರ್ಣ ಪ್ರೀತಿಯನ್ನು ಪರಮಾತ್ಮನೆಡೆಗೆ ತಿರುಗಿಸುವುದು. ಆದ್ರೆ ಇಲ್ಲೊಂದು ಸವಾಲಿದೆ. ಆ ಸವಾಲ್ ಯಾವುದು? ನಾವು ಗೃಹಸ್ಥ ವ್ಯವಹಾರದಲ್ಲಿರುತ್ತಲೇ ಈ ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು. ಬಾಬಾ ಇದನ್ನು ಡಬಲ್ ಕೋರ್ಸ್ ಅಂತ ಕರೆಯುತ್ತಾರೆ. ಕಚೇರಿಯ ಕೆಲಸ ಮಾಡುವಾಗ ನಿರಂತರ ಪರಮಧಾಮದ ನೆನಪು ಹೇಗೆ ಸಾಧ್ಯ? ಇದಕ್ಕೊಂದು ಸುಂದರವಾದ ಹೋಲಿಕೆ ಕೊಡ್ಬೋದು. ವಾಹನ ಚಲಾಯಿಸುವಾಗ ನಮ್ಮ ಕೈಕಾಲುಗಳು ಯಾಂತ್ರಿಕವಾಗಿ ಕೆಲಸ ಮಾಡ್ತಿದ್ರೂ ನಮ್ಮ ಕಣ್ಣು ಮತ್ತು ಮನಸ್ಸು ಗುರಿಯ ಮೇಲಿರ್ತದಲ್ಲ, ಹಾಗೆ. ಓಹೋ, ಅತ್ಯದ್ಭುತ. ಲೌಕಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಲೇ ನಮ್ಮ ಆಂತರಿಕ ಜಗತ್ತಿನಲ್ಲಿ ನಾವು ನಿರಂತರವಾಗಿ ಮನೆಯ ನೆನಪಿನಲ್ಲಿರಬೇಕು. ಕಮಲದ ಹೂವಿನಂತೆ ನಿರ್ಲೇಪವಾಗಿರಬೇಕು. ಹೌದು. ಈ ಡಬಲ್ ಕೋರ್ಸ್ ಮಾಡುವವರೆಗೆ ಭವಿಷ್ಯದಲ್ಲಿ ಅತಿ ದೊಡ್ಡ ಲಿಫ್ಟ್ ಸಿಗ್ತದೆ, ಅಂದ್ರೆ ಉನ್ನತ ಪದವಿ ಪ್ರಾಪ್ತಿಯಾಗ್ತದೆ. ಈ ಆಂತರಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಬಾಬಾ ವಿಚಾರಸಾಗರ ಮಂಥನದ ಮಹತ್ವವನ್ನು ತಿಳಿಸುತ್ತಾರೆ. ಅಂದರೆ ಸ್ವಯಂ ಜೊತೆ ಮಾತನಾಡುವ ಕಲೆ ಅಲ್ವಾ? ಖಂಡಿತ. ಕೇವಲ ಬಾಬಾ ಹೇಳಿದ್ದನ್ನು ಕೇಳುವುದಷ್ಟೇ ಅಲ್ಲ, ನಾನು ಯಾರು, ಈ ಜಗತ್ತು ಎಂತಹದ್ದು, ನಾನು ಎಲ್ಲಿಗೆ ಹೋಗಬೇಕು ಎನ್ನುವ ಆಳವಾದ ಚಿಂತನೆಗಳು ನಮ್ಮನ್ನು ಮಾಯೆಯಿಂದ ರಕ್ಷಿಸುತ್ತವೆ. ಈ ಜ್ಞಾನ ಮಾರ್ಗದಲ್ಲಿ ಯಾರು ವೇಗವಾಗಿ ಮುಂದೆ ಹೋಗುತ್ತಾರೆ ಎನ್ನುವುದರ ಬಗ್ಗೆ ಬಾಬಾ ಒಂದು ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಯಾರು ಅತ್ಯಂತ ಹೆಚ್ಚು ಜಪತಪ ಮಾಡಿದ್ದಾರೋ ಅವರೇ ವೇಗವಾಗಿ ಹೋಗುತ್ತಾರೆ. ಹೌದು. ಆದರೆ ನನಗಿದು ಸ್ವಲ್ಪ ವಿರೋಧಾಭಾಸ ಅನ್ನಿಸುತ್ತೆ. ಭಕ್ತಿಯಲ್ಲಿ ನಾವು ಭಗವಂತನ ಬಳಿ ಕೃಪೆ ಮಾಡುವಂತ ಬೇಡುತ್ತೇವೆ. ಜ್ಞಾನದಲ್ಲಿ ಸ್ವಯಂ ಪುರುಷಾರ್ಥದಿಂದ ಶಕ್ತಿ ಗಳಿಸಬೇಕು. ಹಾಗಾದ್ರೆ ಭಕ್ತಿ ಹೇಗೆ ಪೂರಕವಾಗುತ್ತದೆ? ನೋಡಿ,
ಇದು ವಿರೋಧಾಭಾಸವಲ್ಲ. ಭಕ್ತಿಯಲ್ಲಿ ಪರಮಾತ್ಮನ ಬಗ್ಗೆ ಅಪಾರವಾದ ಪ್ರೀತಿ ಶ್ರದ್ಧೆ ಇರ್ತದೆ. ಆ ಆತ್ಮಗಳು ಭಗವಂತನಿಗಾಗಿ ಬಹಳ ಹಂಬಲಿಸಿರುತ್ತಾರೆ. ಓ ಅಂದ್ರೆ ಅವರಿಗೆ ಜ್ಞಾನ ಸಿಕ್ಕಾಗ ಆ ಪ್ರೀತಿ ಸರಿಯಾದ ದಿಕ್ಕಿನಲ್ಲಿ ಹರಿಯುತ್ತದೆಯಾ? ನಿಖರವಾಗಿ ಅವರ ಯೋಗದ ವೇಗ ಇತರರಿಗಿಂತ ತೀಕ್ಷ್ಣವಾಗಿರುತ್ತದೆ. ಭಕ್ತಿಯಲ್ಲಿದ್ದ ಶಕ್ತಿ ಈಗ ಜ್ಞಾನದ ಪುರುಷಾರ್ಥವಾಗಿ ಬದಲಾಗುತ್ತದೆ. ಅರ್ಥವಾಯಿತು. ಬಾಬಾ ಆತ್ಮದಲ್ಲಿ ತುಕ್ಕು ಹಿಡಿಯುವ ಪ್ರಕ್ರಿಯೆ ಬಗ್ಗೆಯೂ ವಿವರಿಸಿದ್ದಾರೆ. ಕಬ್ಬಿಣಕ್ಕೆ ನೀರು ಮತ್ತು ಗಾಳಿ ತಾಗಿದಾಗ ತುಕ್ಕು ಹಿಡಿತದೆ. ಹೌದು. ಆಧ್ಯಾತ್ಮಿಕವಾಗಿ ನೋಡಿದರೆ ನಮ್ಮ ಆತ್ಮಕ್ಕೆ ಈ ಪ್ರಾಪಂಚಿಕ ಆಕರ್ಷಣೆಗಳೇ ಆ ನೀರು ಮತ್ತು ಗಾಳಿಯಂತೆ ಕೆಲಸ ಮಾಡುತ್ತವೆ. ಸತೋಪ್ರಧಾನವಾಗಿದ್ದ ಆತ್ಮ ತಮೋಪ್ರಧಾನ ಸ್ಥಿತಿಗೆ ಬಂತು. ಈಗ ಈ ತುಕ್ಕನ್ನು ಬಿಡಿಸಲು ಭೌತಿಕ ಗಂಗಾ ಸ್ನಾನದಿಂದ ಸಾಧ್ಯವಿಲ್ಲ ಎಂದು ಬಾಬಾ ಸ್ಪಷ್ಟವಾಗಿ ಹೇಳುತ್ತಾರೆ. ನೀರು ಕೇವಲ ಶರೀರವನ್ನು ಶುದ್ಧ ಮಾಡಬಲ್ಲದು. ನಿಜ. ಆತ್ಮದ ಮೇಲಿನ ತುಕ್ಕು ಬಿಡಲು ಕೇವಲ ಜ್ಞಾನಸ್ನಾನ ಮತ್ತು ಯೋಗಾಗ್ನಿಯೇ ಬೇಕು. ಯೋಗಾಗ್ನಿ ಎಂದರೆ ನಿರಂತರ ನೆನಪಿನ ಬೆಂಕಿ. ಖಂಡಿತ. ಬಾಬಾ ಈ ಜ್ಞಾನ ಮಾರ್ಗದಲ್ಲಿ ಕನ್ಯೆಯರ ಪಾತ್ರವನ್ನು ಬಹಳ ಎತ್ತಿ ಹಿಡಿಯುತ್ತಾರೆ. ಕನ್ಯೆಯರ ಕಾರಣದಿಂದಲೇ ತಂದೆಗೆ ಗೋಕುಲ ಅಥವಾ ಕನ್ಹಯ್ಯ ಎಂಬ ಹೆಸರಿದೆ. ಹೌದು ಹೌದು. ಕನ್ಯಾಯಿರುವ ಪವಿತ್ರತೆ ಬಹಳ ದೊಡ್ಡ ಬಲ. ಆದರೆ ಅದೇ ಸಮಯದಲ್ಲಿ ಗೃಹಸ್ಥದಲ್ಲಿದ್ದುಕೊಂಡೇ ಲಕ್ಷ್ಮೀನಾರಾಯಣರಂತೆ ರಾಜ್ಯಭಾರ ಮಾಡುವ ಶ್ರೇಷ್ಠತೆಯನ್ನು ವಿವರಿಸ್ತಾರೆ. ಅಂದ್ರೆ ಕೇವಲ ಸನ್ಯಾಸಿಯಾಗುವುದಲ್ಲ, ಪ್ರವೃತ್ತಿ ಮಾರ್ಗದಲ್ಲಿದ್ದುಕೊಂಡೇ ಪವಿತ್ರವಾಗಿರುವುದೇ ನಿಜವಾದ ರಾಜಯೋಗ. ನಾವೇ ಆ 16 ಕಲಾ ಸಂಪೂರ್ಣ ದೇವತೆಗಳಾಗಿದ್ದೆವು ಎನ್ನುವ ಅರಿವು ಮೂಡಬೇಕು. ಖಂಡಿತ. ಭಕ್ತಿಯಲ್ಲಿ ನಾವು ದೇವತೆಗಳ ಮುಂದೆ ನಾವು ಪಾಪಿಗಳು, ಕಪಟಿಗಳು ಎಂದು ಹಾಡ್ತಿದ್ವಿ ಅಲ್ವಾ? ಈಗ ಆ ಸಾಮ್ರಾಜ್ಯವನ್ನು ಮರಳಿ ಪಡೆಯುವ ಪುರುಷಾರ್ಥ ತೀವ್ರವಾಗಬೇಕು. ನಿಜ. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಹೊಸ ಪ್ರಪಂಚದ ವೃಕ್ಷ ವೃದ್ಧಿಯಾಗುತ್ತಿದೆ ಎನ್ನುತ್ತಾರೆ ಬಾಬಾ. ಹೌದು. ಬ್ರಾಹ್ಮಣ ವೃಕ್ಷ ವಿಸ್ತಾರವಾಗ್ತಿದೆ. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಅವರು ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ. ಜ್ಞಾನದ ಒಂದು ಬಿಂದು ವ್ಯರ್ಥವಾಗುವುದಿಲ್ಲ. ಅದಕ್ಕಾಗಿಯೇ ಬಾಬಾ ಹಳ್ಳಿಗಳಲ್ಲಿ ಜ್ಞಾನದ ಪ್ರದರ್ಶನೆಗಳು, ಪ್ರೊಜೆಕ್ಟರ್ ಸೇವೆ ಮಾಡುವ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಸೇವೆ ಮಾಡುವಾಗ ನಾವು ಶಿವ ಜಯಂತಿಯ ನೈಜ ಅರ್ಥವನ್ನು ತಿಳಿಸಬೇಕು. ಶಿವನು ಈ ಪ್ರಪಂಚದಲ್ಲಿ ಹೇಗೆ ಅವತರಿಸುತ್ತಾನೆ ಎಂಬ ರಹಸ್ಯ ಶಿವಪುರಾಣದಲ್ಲಿಯೂ ಇಲ್ಲ. ಇದು ಗುಪ್ತಜ್ಞಾನ. ಆದರೆ ಒಂದು ಸಮಸ್ಯೆ ಎಂದರೆ, ನಾವು ಜ್ಞಾನವನ್ನು ಕೇಳುವಾಗ ಬಹಳ ಖುಷಿಯಾಗುತ್ತದೆ. ಆದರೆ ಜ್ಞಾನದ ಭಾಷಣ ಮಾಡಿ ಬಂದ ನಂತರ ಅನೇಕ ಬಿಂದುಗಳು ಮರೆತು ಹೋಗುತ್ತವೆ ಎಂದು ಬಾಬಾ ಎಚ್ಚರಿಸುತ್ತಾರೆ. ಇದಕ್ಕೆ ಪರಿಹಾರವೇ ಜ್ಞಾನದ 3ನೇ ನೇತ್ರ. ಬಾಬಾ ನಮ್ಮನ್ನು ತ್ರಿನೇತ್ರಿಗಳನ್ನಾಗಿ ಮಾಡುತ್ತಿದ್ದಾರೆ. ಭವಿಷ್ಯದ ರಾಜ್ಯಭಾಗ್ಯದ ಸಿಂಹಾಸನಕ್ಕಾಗಿ ನಾವು ಓದುತ್ತಿದ್ದೇವೆ ಎಂಬ ನಶೆ ಸದಾ ಇರಬೇಕು. ಖಂಡಿತ. ವಿಶೇಷವಾಗಿ ವೇದಿಕೆಯ ಮೇಲೆ ಕುಳಿತು ಜ್ಞಾನದ ಭಾಷಣ ಮಾಡುವವರ ಜವಾಬ್ದಾರಿ ಬಹಳ ದೊಡ್ಡದು. ಅವರ ನಡವಳಿಕೆ, ಶ್ರೀಮತದ ಪಾಲನೆ ಸರಿಯಾಗಿದ್ದಾಗ ಮಾತ್ರ ಗೌರವ ಉಳಿಯುತ್ತದೆ. ನಿಜಕ್ಕೂ ಅತ್ಯದ್ಭುತವಾದ ಮಂಥನ. ಈಗ ನಾವು ಬಾಬಾರವರ ಅತ್ಯಂತ ಮಧುರವಾದ ನೆನಪು, ಪ್ರೀತಿಯನ್ನು ಯಾವುದೇ ವಿಶ್ಲೇಷಣೆಯಿಲ್ಲದೆ ನೇರವಾಗಿ ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವಾತ್ಮಿಕ ಮಕ್ಕಳ ನಮಸ್ತೆ. ಈಗ ಊರಡಿಯ ಅಂತಿಮ ಭಾಗಗಳ ಕಡೆಗೆ ಸಾಗೋಣ. ಧಾರಣೆಗಾಗಿ ಮುಖ್ಯಸಾರ. ಮೊದಲನೇ ಅಂಶ, ಅತೀಂದ್ರಿಯ ಸುಖದ ಅನುಭವ ಮಾಡಲು ದೇಹಭಾನವನ್ನು ಕಳೆಯುವ ಪುರುಷಾರ್ಥ ಮಾಡಬೇಕಾಗಿದೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಬುದ್ಧಿಯೋಗವು ಮನೆಯೊಂದಿಗೆ ತೊಡಗಿರಲಿ. ನಾವು ಹಿಂದೆಯೇ ಚರ್ಚಿಸಿದಂತೆ ಬುದ್ಧಿಯೋಗವನ್ನು ಪರಮಧಾಮಕ್ಕೆ ಜೋಡಿಸುವ ನಿರಂತರ ಅಭ್ಯಾಸವೇ ಈ ಧಾರಣೆಯ ಮೂಲ. ಎರಡನೇ ಅಂಶ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ವಿದ್ಯೆಯನ್ನು ಓದಬೇಕಾಗಿದೆ. ಡಬಲ್ ಕೋರ್ಸ್ ತೆಗೆದುಕೊಳ್ಳಬೇಕು. ಜ್ಞಾನದ ಸ್ನಾನ ಮತ್ತು ನೆನಪಿನ ಯಾತ್ರೆಯನ್ನು ಮಾಡಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕಾಗಿದೆ. ದೈನಂದಿನ ಕೆಲಸದ ನಡುವೆಯೂ ನಮ್ಮ ಆಂತರಿಕ ದೃಷ್ಟಿ ಆತ್ಮಿಕತೆಯ ಕಡೆಗೆ ಇರಬೇಕು ಎನ್ನುವುದನ್ನೇ ಇದು ಸ್ಪಷ್ಟಪಡಿಸುತ್ತದೆ. ಖಂಡಿತ. ಇಂದಿನ ವರದಾನ ಹೀಗಿದೆ: ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡುತ್ತಾ ಮಾಯಾಜೀತರಾಗುವಂತಹ ಶಕ್ತಿಸ್ವರೂಪ ಭವ. ನೋಡಿ, ಇದರ ಬಗ್ಗೆ ಯೋಚಿಸುವಾಗ ಮೃದುತ್ವ ಮತ್ತು ಶಕ್ತಿ ಇವೆರಡನ್ನೂ ಒಟ್ಟಿಗೆ ಹೇಗೆ ಬಳಸುವುದು ಎನ್ನುವ ಪ್ರಶ್ನೆ ಬರುತ್ತದೆ ಅಲ್ವಾ? ಹೌದು. ಹರಿಯುವ ನೀರು ಅತ್ಯಂತ ಕೋಮಲ. ಆದರೆ ಅದೇ ನೀರು ಸತತವಾಗಿ ಹರಿದರೆ ಬಂಡೆಯನ್ನು ಸೀಳಬಲ್ಲದು. ನಮ್ಮ ಸಂಸ್ಕಾರಗಳನ್ನು ಬದಲಾಯಿಸುವಾಗ ನಾವು ಕೋಮಲರಾಗಿರಬೇಕು. ನಿಜ. ಆದರೆ ಕರ್ಮಕ್ಷೇತ್ರದಲ್ಲಿ ಮಾಯೆಯ ಸವಾಲುಗಳು ಎದುರಾದಾಗ ನಾವು ಶಕ್ತಿ ಸ್ವರೂಪರಾಗಬೇಕು.
ಮಾಯೆಯ ಬಾಣಗಳು ನಮಗೆ ನಾಟದಂತೆ ಜ್ಞಾನದ ಕವಚವನ್ನು ಧರಿಸಿರಬೇಕು. ಇಂದಿನ ಸ್ಲೋಗನ್ ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿಯ ಸ್ಥಾನದಲ್ಲಿ ಸ್ಥಿತರಾಗಿದ್ದು ಮಾಡುತ್ತೀರೆಂದರೆ ಮಾಯೆಯು ದೂರದಿಂದಲೇ ಓಡಿಹೋಗುತ್ತದೆ. ತ್ರಿಕಾಲದರ್ಶಿ ಸ್ಥಿತಿಯೆಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ಅರಿತು ನಿರ್ಧಾರ ತೆಗೆದುಕೊಳ್ಳುವುದು. ಇದೊಂದು ಭದ್ರವಾದ ಆಧಾರ ಇದ್ದಂತೆ. ಖಂಡಿತ. ಯಾವುದೇ ಹೆಜ್ಜೆ ಇಡುವ ಮುನ್ನ ಈ ಕರ್ಮದ ಹಿಂದಿನ ಕಾರಣವೇನು ಮತ್ತು ಭವಿಷ್ಯದಲ್ಲಿ ಇದರ ಪರಿಣಾಮವೇನು ಎಂಬುದನ್ನು ಅರಿತಾಗ ತಪ್ಪುಗಳಾಗುವುದಿಲ್ಲ. ಹೌದು. ಇಂದಿನ ಅವ್ಯಕ್ತ ಸೂಚನೆ ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಾಕಾರ ಬ್ರಹ್ಮ ತಂದೆಯವರ ಏಕರಸ ಸ್ಥಿತಿಯೇ ನಮಗೆ ದೊಡ್ಡ ಉದಾಹರಣೆ. ನಿಜ. ಕೇವಲ ಮಾತಿನಿಂದಲ್ಲದೆ ತಮ್ಮ ಸ್ಥಿತಿಯ ಮೂಲಕವೇ ಅನ್ಯರಿಗೆ ಅವರು ಮಾದರಿಯಾದ್ರು. ಈಗ ಈ ಎಲ್ಲ ಆಳವಾದ ಜ್ಞಾನದ ಬಿಂದುಗಳನ್ನು ನಮ್ಮೊಳಗೆ ಇಳಿಸಿಕೊಳ್ಳಲು ಧ್ಯಾನದ ಅಭ್ಯಾಸ ಮಾಡೋಣ. ದಯವಿಟ್ಟು ನಿಮ್ಮ ಸುತ್ತಲಿನ ವಾತಾವರಣವನ್ನು ಸಂಪೂರ್ಣ ಶಾಂತಗೊಳಿಸಿ. ನಿಮ್ಮ ಸಂಪೂರ್ಣ ಗಮನವನ್ನು ಹೊರಜಗತ್ತಿನ ಗದ್ದಲದಿಂದ, ಈ ಭೌತಿಕ ಶರೀರದಿಂದ ಮೆಲ್ಲನೆ ಹಿಂದಕ್ಕೆ ತೆಗೆದುಕೊಳ್ಳಿ. ನಾನು ಈ ದೇಹವಲ್ಲ, ಒಂದು ಹೊಳೆಯುವ ಚೈತನ್ಯ ಜ್ಯೋತಿ. ಹೌದು, ಬ್ರೊಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಅತಿ ಸುಂದರವಾದ, ದಿವ್ಯವಾದ ಆತ್ಮ ನಾನು. ನನ್ನ ಬುದ್ಧಿ ಈ ಶಬ್ದಮಯ ಪ್ರಪಂಚವನ್ನು ದಾಟಿ ಮೇಲಕ್ಕೆ, ಅತಿ ಮೇಲಕ್ಕೆ ಪ್ರಯಾಣಿಸುತ್ತಿದೆ. ಆಕಾಶ ಗಂಗೆಯನ್ನು ದಾಟಿ ಪರಮಧಾಮದ ಕಡೆಗೆ. ಅಲ್ಲಿ ಆ ಕೆಂಪು ಬಂಗಾರದ ಬೆಳಕಿನ ಪ್ರಪಂಚದಲ್ಲಿ ಸಂಪೂರ್ಣ ಮೌನವಿದೆ. ಒಂದು ಅದ್ಭುತ ಶಾಂತಿಯ ಅನುಭವ. ನನ್ನ ಪರಮಪಿತ ಜ್ಯೋತಿರ್ಬಿಂದು ಶಿವಬಾಬಾ ಜ್ಞಾನಸೂರ್ಯನಂತೆ ಬೆಳಗುತ್ತಿದ್ದಾರೆ. ಆ ದಿವ್ಯ ಸೂರ್ಯನಿಂದ ಪ್ರೀತಿಯ, ಶಾಂತಿಯ ಮತ್ತು ಶಕ್ತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿದೆ. ಈ ದಿವ್ಯ ಯೋಗಾಗ್ನಿಯಲ್ಲಿ ನನ್ನ ಜನ್ಮ ಜನ್ಮಾಂತರಗಳ ತುಕ್ಕು ಕರಗುತ್ತಿದೆ. ನಾನು ಸಂಪೂರ್ಣ ಸತೋಪ್ರಧಾನ ಪವಿತ್ರ ಆತ್ಮನಾಗುತ್ತಿದ್ದೇನೆ. ಕೋಮಲ ಮತ್ತು ಶಕ್ತಿ ಸ್ವರೂಪ ನಾನು. ನಾನು ಅಚಲ, ಅಡೋಲ ಏಕರಸ ಸ್ಥಿತಿಯನ್ನು ಹೊಂದಿರುವ ತ್ರಿಕಾಲದರ್ಶಿ ಆತ್ಮ. ಬಾಬಾರವರ ದಿವ್ಯ ಶಕ್ತಿಯ ಕವಚ ಸದಾ ನನ್ನೊಂದಿಗಿದೆ. ನನ್ನ ಪ್ರತಿಯೊಂದು ಕರ್ಮದಲ್ಲೂ ಆ ದಿವ್ಯತೆ ಇದೆ. ಓಂ ಶಾಂತಿ. ಈ ಅದ್ಭುತವಾದ, ಆಳವಾದ ಶಾಂತಿಯನ್ನು ಇಡೀ ದಿನ ನಮ್ಮೊಡನೆ ಇರಿಸಿಕೊಳ್ಳೋಣ. ಮುಕ್ತಾಯಕ್ಕೂ ಮುನ್ನ ನಿಮ್ಮ ಚಿಂತನೆಗಾಗಿ ಒಂದು ಯೋಚನೆ. ಇಂದು ನಾವು ಹಾವು ತನ್ನ ಹಳೆಯ ಪೊರೆಯನ್ನು ಬಿಡುವ ಉದಾಹರಣೆಯನ್ನು ಚರ್ಚಿಸಿದೆವು. ಹೌದು, ಹಾವು ತನ್ನ ಪೊರೆಯನ್ನು ಕಳಚಿದ ನಂತರ ಒಮ್ಮೆಯೂ ಹಿಂದಿರುಗಿ ಆ ಪೊರೆಯನ್ನು ನೋಡುವುದಿಲ್ಲ ಅಲ್ವಾ? ಖಂಡಿತ. ಹಾಗಾದ್ರೆ ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ಕೇಳಿಕೊಳ್ಳೋಣ. ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಯಾವ ಹಳೆಯ ಸಂಸ್ಕಾರ, ಯಾವ ನೋವು ಅಥವಾ ಯಾವ ಭೌತಿಕ ಪೊರೆಯನ್ನು ಇನ್ನೂ ಬಿಡಲಾಗದೆ ಗಟ್ಟಿಯಾಗಿ ಅಂಟಿಸಿಕೊಂಡಿದ್ದೇವೆ? ಆ ಪೊರೆಯನ್ನೇ ನಮ್ಮ ಅಸ್ತಿತ್ವ ಎಂದು ಭ್ರಮಿಸಿದ್ದೇವೆಯಾ? ಇಂದು ಆ ಹಳೆಯ ಪೊರೆಯನ್ನು ಸಂಪೂರ್ಣವಾಗಿ ಕಳಚಿ ನಮ್ಮ ಮೂಲ ದಿವ್ಯ ಸ್ವರೂಪದಲ್ಲಿ ನೆಲೆನಿಲ್ಲುವ ನಿರ್ಧಾರ ಮಾಡೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.